ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಜನರೇ, ದೇವರನ್ನು ಪ್ರೀತಿಸುವವರೇ, ದೇವರ ವಾಕ್ಯವನ್ನು ಈ ದಿನವೂ ಕೇಳಲಿಕ್ಕಾಗಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾದ ಯೇಸುವಿನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ವಂದಿಸ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಈ ಲೋಕದಲ್ಲಿ ಹಿರಿಯರು ನಾಣ್ಣುಡಿಯಾಗಿ ಹೇಳುತ್ತಾರೆ, ತಾಳಿದವನು ಬಾಳಿಯಾನು ಎಂಬುದಾಗಿ. ಹಿರಿಯರು, ಈ ಲೋಕದ ಜನರು ಹೇಳುವಂಥದ್ದು ತಮ್ಮ ಸ್ವಂತ ಮಾತುಗಳಲ್ಲ, ದೇವರ ವಾಕ್ಯದಿಂದ ಇರುವಂಥವುಗಳನ್ನು ಸರಳವಾಗಿ ಹೇಳುತ್ತಾರೆ. ಯಾವುದನ್ನು ತಾಳಿಕೊಳ್ಳಬೇಕು ಎಂದು ಹೇಳಿದರೆ ಕಷ್ಟಗಳನ್ನು, ಸಂಕಟಗಳನ್ನು, ಶೋಧನೆಗಳನ್ನು ತಾಳಿಕೊಳ್ಳಬೇಕು. ಯಾಕೆ? ತಾಳಿಕೊಳ್ಳುವವನು, ಕಷ್ಟಗಳನ್ನು ಎದುರಿಸುವವನು, ಸಂಕಟಗಳನ್ನು ತಾಳ್ಮೆಯಿಂದ ಎದುರಿಸುವವನು ಜಯವನ್ನು ಹೊಂದುತ್ತಾನೆ. ಅದೇ ನಮಗೆ ಬೈಬಲ್ ಕೂಡ ಹೇಳುವಂಥದ್ದು. ಕಷ್ಟಗಳ ಹಿಂದೆ ಆಶೀರ್ವಾದ ಉಂಟು, ಕಷ್ಟಗಳ ಹಿಂದೆ ಜಯ ಉಂಟು. ಲೋಕದಲ್ಲಿ ಸಂಕಟಗಳುಂಟು, ಆದರೆ ದೇವರಲ್ಲಿ ಅವುಗಳನ್ನು ಜಯಿಸುವುದಕ್ಕೆ ಕರ್ತನು ನಮಗೆ ಕೃಪೆಯನ್ನು ಕೊಡುತ್ತಾನಂತೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಲೋಕದಲ್ಲಿ ನಿಮಗೆ ಅವಮಾನಗಳುಂಟು, ಲೋಕದಲ್ಲಿ ನಿಮಗೆ ರೋಗಗಳುಂಟು, ಲೋಕದಲ್ಲಿ ನಿಮಗೆ ಎಲ್ಲ ವಿಧವಾದಂಥ ಸಮಸ್ಯೆಗಳು ಇದ್ದೇ ಇದ್ದಾವೆ. ಆದರೆ ದೇವರು ನಿಮಗೂ ನನಗೂ ಹೇಳುತ್ತಿರುವಂಥ ಮಾತು, ಈ ಲೋಕವನ್ನು ನಾನು ಜಯಿಸಿರುವುದರಿಂದ ನೀವು ಕೂಡ ಆ ಸಂಕಟಗಳನ್ನು, ಆ ಕಷ್ಟಗಳನ್ನು, ಆ ರೋಗಗಳನ್ನು, ಆ ಸಮಸ್ಯೆಗಳನ್ನು ಜಯಿಸುತ್ತೀರಿ ಎಂಬುದಾಗಿ ಹೇಳುತ್ತಾ ಇದೆ. ಅದರರ್ಥ ನಾವು ಕಷ್ಟಗಳಲ್ಲಿದ್ದರೂ, ಸಮಸ್ಯೆಗಳಲ್ಲಿದ್ದರೂ, ಶೋಧನೆಗಳಲ್ಲಿದ್ದರೂ, ಸಂಕಟಗಳಲ್ಲಿದ್ದರೂ ಜಯವು ನಮಗೆ ದೇವರು ಲಭಿಸಿಕೊಡುತ್ತಾನೆ ಎಂಬುದು ಬಹಳ ಪ್ರಾಮುಖ್ಯ. ಪರೀಕ್ಷೆಗಳು ಬರುತ್ತವೆಂದು ಸೋತು ಹೋಗದೆ, ಪರೀಕ್ಷೆಗಳನ್ನು ಧೈರ್ಯವಾಗಿ ಬರೆದಾಗ ನಂತರ ಅದಕ್ಕೆ ಪ್ರತಿಫಲ, ರಿಸಲ್ಟು ಬಂದೇ ಬರುತ್ತದೆ. ಒಳ್ಳೆಯ ರೀತಿಯಲ್ಲಿ ನಾವು ಕಷ್ಟಪಟ್ಟು ಅದನ್ನು ಫೇಸ್ ಮಾಡಿ ಬರೆದಾಗ ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತದೆ. ಅದೇ ರೀತಿಯಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ, ಕಷ್ಟಗಳಲ್ಲಿ ಎದುರಿಸಿದರೆ ಸುಖವು ಇದ್ದೇ ಇದೆ. ಪ್ರಿಯ ದೇವಜನವೇ, ಕಷ್ಟಗಳು ಬಂದಾಗ ಸೋತು ಹೋಗಬಾರ್ದು, ಸೋಲುಗಳು ಬಂದಾಗ ಸೋತು ಹೋಗಬಾರ್ದು, ಸಮಸ್ಯೆಗಳು ಎದುರಾದಾಗ ಸೋತು ಹೋಗಬಾರ್ದು. ಆ ಪರಿಸ್ಥಿತಿಯಲ್ಲಿ ದೇವರಲ್ಲಿ ನಾವು ಮನಃಶಾಂತಿಯನ್ನು ಹೊಂದಿಕೊಂಡು, ಈ ಲೋಕವು ಇದು ಕೊಡುವುದು ಹೀಗೇನೆ, ಜನರು ನನ್ನನ್ನು ಅವಮಾನಿಸುವುದು ಸತ್ಯನೇ, ಈ ರೀತಿಯಾಗಿ ಸಂಭವಿಸುವುದು ಸರಿನೇ ಎಂದು ದೇವರೇ ಹೇಳುತ್ತಿದ್ದಾರೆ. ಮಗಳೇ, ಮಗನೇ, ನೀನು ಈ ಸಂಕಟಗಳಲ್ಲಿ ಬಿದ್ದಿರುವಾಗ, ಈ ಶೋಧನೆಗಳಲ್ಲಿ ಬಿದ್ದಿರುವಾಗ, ಈ ಸಂಕಟಗಳಲ್ಲಿ ನೀನು ಬಿದ್ದು ಕಷ್ಟಗಳಲ್ಲಿ ಬಿದ್ದಿರುವಾಗ ಒಂದು ಮಾತು ಜ್ಞಾಪಕ ಇಟ್ಟುಕೋ, ನಾನು ಕೂಡ ಇದನ್ನು ಹಾದು ಹೋಗಿ ಜಯವನ್ನು ಹೊಂದಿದ್ದೇನೆ, ಅದೇ ಜಯವನ್ನು ನಾನು ನಿನಗೂ ಕೊಡುತ್ತೇನೆ ಎಂದು ದೇವರು ಹೇಳುವಂಥವನು ಆಗಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ನಾನಾ ವಿಧವಾದಂಥ ಕಷ್ಟಗಳು ಇರಬಹುದು, ನಾನಾ ವಿಧವಾದಂಥ ಸಮಸ್ಯೆಗಳು, ಸಂಕಟಗಳು ಇರಬಹುದು. ನಿಮಗಿರುವ ಸಮಸ್ಯೆ ನನಗಿಲ್ಲ, ನನಗಿರುವ ಸಮಸ್ಯೆ ಇನ್ನೊಬ್ಬರಿಗಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂಥ ವೇದನೆ, ಶೋಧನೆಗಳು ಬರುವಾಗ ಅವುಗಳನ್ನು ದಾಟಿ ಹೋಗುವ ತನಕ ಆ ಬೇಸಿಗೆಯನ್ನು, ಆ ಬೆಂಕಿಯನ್ನು, ಆ ರೋಗವನ್ನು, ಆ ಸಾಲವನ್ನು, ಆ ಕಷ್ಟವನ್ನು, ಆ ಅವಮಾನವನ್ನು ನಾವು ಹಾದು ಹೋಗುವ ತನಕ ಧೈರ್ಯದಿಂದಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಧೈರ್ಯ ಕೆಡುವುದರಿಂದ ಸಮಸ್ಯೆಗಳು ನಮ್ಮನ್ನು ಮೇಲೆ ಬಿದ್ದು ನಮಗೆ ಸಂಕಟಗಳನ್ನು ಉಂಟು ಮಾಡುತ್ತದೆ ಹೊರತು ಸಮಸ್ಯೆಗಳು ಪರಿಷ್ಕಾರವಾಗುವುದಿಲ್ಲ. ಸೈತಾನನಿಗೆ ಅವಕಾಶ ಕೊಟ್ಟರೆ ನಮ್ಮನ್ನು ಕುಗ್ಗಿಸುತ್ತಾನೆ. ನನ್ನಿಂದಾಗುವುದಿಲ್ಲ, ಇಷ್ಟೇ ಮುಗಿಯಿತು, ಬೇಡವೇ ಬೇಡ,
ಮಾಡುವುದೇ ಬೇಡ, ದೈವಿಕವಾಗಿ ಇರುವುದೇ ಬೇಡ, ಪ್ರಾರ್ಥಿಸುವುದೇ ಬೇಡ, ನಂಬುವುದೇ ಬೇಡ, ಆಗಿದ್ದಾಗೋಯ್ತು, ನಾನು ಹಿಂಗೆ ಇರ್ತೀನಿ, ನಿನ್ನ ಮೇಲೆ ಹೀಗೆ ಜೀವಿಸ್ತೀನಿ ಅಂತ ತೀರ್ಮಾನ ಮಾಡಿಕೊಳ್ಳುವುದು ತುಂಬ ಸುಲಭದ ಕಾರ್ಯವಾಗಿದೆ. ಆದರೆ ಈ ಸಂಕಟಗಳಲ್ಲಿ, ಈ ಕಷ್ಟಗಳಲ್ಲಿ ನೀವು ನಾನು ಧೈರ್ಯವಾಗಿರಬೇಕೆಂದು ದೇವರು ನಮಗೆ ಅಪ್ಪಣೆಯನ್ನು ಕೊಡುವಂಥವನಾಗಿದ್ದಾನೆ. ಧೈರ್ಯವಾಗಿದ್ದರೆ ಏನಾಗುತ್ತೆ ಗೊತ್ತಾ? ಆ ಸಂಕಟಗಳಲ್ಲಿ, ಕಷ್ಟಗಳಲ್ಲಿ ನಾವು ಜಯವನ್ನು ಹೊಂದುತ್ತೇವೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಅನೇಕ ನಮ್ಮ ಪೂರ್ವಜರು, ಅಂದರೆ ಬೈಬಲಲ್ಲಿರುವಂಥ ಪುರಾತನ ಕಾಲದ ವಿಶ್ವಾಸದಲ್ಲಿದ್ದಂಥ ವಿಶ್ವಾಸಿಗಳು, ಅವರು ಉನ್ನತ ದೇವರನ್ನು ನಂಬಿ ಅವರ ಜೀವಿತಗಳಲ್ಲಿ ಬಂದ ಹೋರಾಟಗಳನ್ನು ಧೈರ್ಯದಿಂದ ಎದುರಿಸಿದರು, ಜಯವನ್ನು ಪಡೆದುಕೊಂಡರು. ಅವರ ಜೀವಿತದಲ್ಲಿ ಬಂದ ಶತ್ರುಗಳ ಸಮಸ್ಯೆ ಆಗಿರಬಹುದು, ಕೆಲವು ಸಾರಿ ಅವರ ಜೀವಿತದಲ್ಲಿ ಆಶೀರ್ವಾದವು ತಡವಾಗಿದ್ದಾಗಿರಬಹುದು, ಸ್ವಂತದವರೇ ಅವರನ್ನು, ಇಲ್ಲವೇ ಮಕ್ಕಳೇ ಅವರನ್ನು ವಿರೋಧಿಸಿದ್ದಾಗಿರಬಹುದು. ಈ ರೀತಿಯಾದಂಥ ಅನೇಕ ಸಂಕಟಗಳು ಅವರ ಜೀವಿತದಲ್ಲಿ ಬಂದಾಗ ಅವರು ಧೈರ್ಯವನ್ನು ತೆಗೆದುಕೊಂಡರು. ಈ ದಿನ ನನ್ನ ಜೀವಿತದಲ್ಲಿರುವ ಕಷ್ಟ ಇನ್ನೊಂದು ದಿವಸ ಇರೋದಿಲ್ಲ, ಈ ವರ್ಷ ನಾನು ಹಾದು ಹೋಗುತ್ತಿರುವಂಥ ಸಮಸ್ಯೆ ಬರುವ ವರ್ಷ ಇಲ್ಲದೆ ಹೋಗಬಹುದು. ಇವತ್ತು ನನ್ನನ್ನು ನನ್ನ ಮಕ್ಕಳೇ, ನನ್ನ ಸ್ವಂತದವರೇ, ನನ್ನ ಸ್ನೇಹಿತರೇ ನನ್ನನ್ನು ಹೀಯಾಳಿಸಬಹುದು, ಕೀಳಾಗಿ ನೋಡಬಹುದು. ಆದರೆ ಇವತ್ತು ಕೀಳಾಗಿರುವ ನೀವೇ ಮೇಲಾಗುತ್ತೀರಿ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಕೆಲವರಿಗೆ ಆಸ್ತಿ ವಿವಾದಗಳಿರಬಹುದು, ಕೆಲವರಿಗೆ ಅನಾರೋಗ್ಯದ ಸಮಸ್ಯೆಗಳು ಇರಬಹುದು, ಕೆಲವರು ಯವನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸೋತು ಹೋಗಿರಬಹುದು, ಕೆಲಸವನ್ನು ಹುಡುಕಿ ಸಾಕಾಗಿ ಸಮಸ್ಯೆಗಳಲ್ಲಿ ಬಿದ್ದಿರಬಹುದು, ಪ್ರಮೋಷನ್ ಬರದೆ ಅಲ್ವಾ, ಆಶೀರ್ವಾದ ಸಿಗದೆ ಎಷ್ಟೋ ಜನರು ನೀವು ಸಂಕಟಗಳಲ್ಲಿ ಹಾದು ಹೋಗುತ್ತಾ ಇರಬಹುದು. ದೇವರು ಇವತ್ತು ನಮ್ಮೆಲ್ಲರಿಗೂ ಒಂದು ಮಾತು ಹೇಳುತ್ತಾ ಇದ್ದಾರೆ. ನೀನು ಮಕ್ಕಳ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ನಿನ್ನ ಜೀವಿತದ ವಿಷಯದಲ್ಲಿ ಇದು ನನಗೆ ಮಾತ್ರ ಯಾಕೆ ನನ್ನ ಮೇಲೆ ದೇವರು ಕರುಣೆಯೇ ತೋರಿಸ್ತಾ ಇಲ್ಲ, ನನಗೆ ಯಾಕೆ ಇಷ್ಟು ಕಷ್ಟಗಳು ಬರ್ತಾ ಇದ್ದಾವೆ ಎಂದು ಬಾಧೆ ಪಡುತ್ತಾ ಇದ್ದೀರಾ? ದೇವಜನವೇ, ದೇವರು ನಮ್ಮ ಕುರಿತಾಗಿ ಉತ್ತಮವಾದಂಥ ಆಲೋಚನೆಗಳನ್ನು ನಮಗೆ ಬೈಬಲಲ್ಲಿ ಇಟ್ಟಿದ್ದಾರೆ. ಆ ವಾಕ್ಯಗಳನ್ನು ನಾವು ಇನ್ನೂ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಕೊನೆಯವರೆಗೂ ವಿಡಿಯೋನ ನೋಡ್ರಿ, ನಿಮಗೆ ಅರ್ಥ ಆಗ್ತದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 21ನೇ ವಚನದಲ್ಲಿ, ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಇದು ಲೋಕಾಂತ್ಯದ ಕುರಿತಾಗಿ ಮಾತನಾಡಿದ್ದರೂ ಕೂಡ ಕೆಲವು ಸಾರಿ ಈ ಮಾತು ನಮಗನಿಸುತ್ತದೆ, ಅಯ್ಯೋ ನನ್ನ ಜೀವಿತದಲ್ಲಿ ಇಂಥ ಕಷ್ಟ ಬಂದಿರಲಿಲ್ಲ, ಇಂಥ ಪರಿಸ್ಥಿತಿ ನನಗೆ ಬಂದಿರಲಿಲ್ಲ, ಹೌದಲ್ವಾ? ನನಗೆ ಬಂದಿರುವ ಈ ಕಷ್ಟ ಯಾರಿಗೂ ಬರಬಾರ್ದು, ನನಗೆ ಬಂದಿರುವ ಈ ಶೋಧನೆ ಸಮಸ್ಯೆ ಯಾರಿಗೂ ಬಂದಿರಲಿಕ್ಕೆ ಇಲ್ಲ ಅಂತ ಅಂದುಕೊಳ್ಳುತ್ತೇವೆ. ಅವರವರ ಪರಿಸ್ಥಿತಿ, ಅವರವರ ಕಷ್ಟ, ಅವರವರ ವೇದನೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಪ್ರಿಯ ದೇವಜನವೇ. ಆದರೂ ನಾವು ಅಂದುಕೊಳ್ಳುವುದೇನೆಂದರೆ, ಇಂಥ ಸಂಕಟ, ಇಂಥ ಸಮಸ್ಯೆ ಲೋಕ ಹುಟ್ಟಿದ್ದು ಬದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮುಂದೆಯೂ ಆಗುವುದಿಲ್ಲ. ಅಂದರೆ ಆ ಕಷ್ಟದಲ್ಲಿರುವಾಗ ನಮಗೆ ಹೇಗೆ ಅನಿಸುತ್ತಂದರೆ, ಜೀವನ ಬೇಡಪ್ಪ, ಸಾಕಾಯ್ತಿನ್ನ, ಇನ್ನು ಈ ಸಮಸ್ಯೆಯನ್ನು ಎದುರಿಸಿ ಈ ಅವಮಾನ ಪಟ್ಟು ಅವರ ಕೈಲಿ ಅನಿಸ್ಕೊಳ್ಳೋದಕ್ಕಿಂತ ಜೀವನ ತ್ಯಾಗ ಮಾಡಿಬಿಟ್ಟು ಹೋಗುವುದೇ ಒಳ್ಳೆಯದು ಎಂದು ಅಂದುಕೊಳ್ಳುತ್ತಾರೆ. ಅನೇಕ ಜನರು ಉನ್ನತಿಗೆ ಹೋಗಬೇಕಾದ ಕೆಲಸಗಳನ್ನು ಬಿಟ್ಟು ಬಿಡುತ್ತಾರೆ, ವಿದ್ಯಾಭ್ಯಾಸಗಳನ್ನು ಬಿಟ್ಟು ಬಿಡುತ್ತಾರೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬಿಡುತ್ತಾರೆ, ಕೆಲವು ಸಾರಿ ಊರುಗಳನ್ನು ಬಿಟ್ಟು ಬಿಡುತ್ತಾರೆ. ಯಾಕೆಂದರೆ ಅವರ ಜೀವಿತವು ಅಷ್ಟೊಂದು ಕಠೋರವಾಗಿ, ಘೋರವಾಗಿ ಮಾರ್ಪಡುವುದರಿಂದ ತಮ್ಮ ಸ್ಥಳಗಳನ್ನು ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ದೇವಜನವೇ, ಈ ದಿನ ನಿಮ್ಮಲ್ಲಿ ಯಾರಾದರೂ ಆ ರೀತಿಯಾಗಿ ಇದ್ದೀರಾ? ಅಯ್ಯೋ ನನ್ನ ಕೈಲಿ ಆಗುವುದೇ ಇಲ್ಲ, ಇಂಥ ಸಂಕಟನ, ಇಂಥ ಸಮಸ್ಯೆಯ, ಇಷ್ಟೊಂದು ಕಷ್ಟವ ನನ್ನ ಜೀವಿತದಲ್ಲಿ ನಾನು ಎದುರಿಸಲಿಕ್ಕೆ ಆಗುವುದೇ ಇಲ್ಲ, ನನ್ನ ಕೈಯಲ್ಲಿ ಬೇಡವೇ ಬೇಡ ಎಂದು ಅಂದುಕೊಳ್ಳುತ್ತಿದ್ದೀರಾ? ದೇವರು ಹೇಳುತ್ತಾ ಇದ್ದಾನೆ, ಸ್ವಲ್ಪ ತಾಳಿಕೋ. ದೇವರು ನಿಮಗೆ ಹೇಳುತ್ತಿದ್ದಾನೆ, ಸ್ವಲ್ಪ ತಾಳಿಕೋ ಮಗಳೇ, ಅಧೈರ್ಯ ಪಡಬೇಡ ಮಗನೇ, ಅಧೈರ್ಯ ಪಡಬೇಡ. ನೀನು ಹಾದು ಹೋಗುತ್ತಿರುವ ಸಂಕಟ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ? ನೀನು ಪಡುತ್ತಿರುವ ಕಷ್ಟ ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ಕೊಳ್ತಾ ಇದೀಯಾ?
ನೀನು ಹಾದು ಹೋಗುತ್ತಿರುವಂಥ ಶೋಧನೆ ನನಗೆ ಗೊತ್ತಿಲ್ಲ ಅಂತ ನೀನು ಅಂದ್ಕೊಳ್ತಾ ಇದೆಯಾ ಎಂದು ದೇವರು ಇವತ್ತು ಸೇವಕನಾದ ನನ್ನ ಮೂಲಕ ನಿಮ್ಮನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಇದು ಸತ್ಯ ಅಲ್ವಾ? ಬೇಡವೇ ಬೇಡ, ಆಗೋದೇ ಇಲ್ಲ ಅಂತ ನೀವು ಅಂದುಕೊಳ್ಳುತ್ತಿದ್ದೀರಲ್ವಾ? ಈ ಮುಪ್ಪನ್ನು ಯಾರು ಭರಿಸ್ತಾರಪ್ಪ ಅಂತ ವಯಸ್ಸಾದ ನೀವು ಅಂದುಕೊಳ್ಳುತ್ತಿದ್ದೀರಾ? ಪ್ರತಿದಿನ ಸಂಕಟ, ಅನಾರೋಗ್ಯದಲ್ಲಿರುವ ನೀವು, ಅಯ್ಯೋ ಈ ಶರೀರ ಸರಿಯಿಲ್ಲ, ನನಗೆ ಆರೋಗ್ಯ ಸರಿಯಿಲ್ಲ, ನನಗೆ ಜೀವಿತವೇ ಬೇಡಪ್ಪ ಎಂದು ಅಂದುಕೊಳ್ಳುತ್ತಿದ್ದೀರಾ? ಕೆಲವು ಸಾರಿ ಈ ಕ್ರಿಸ್ತ ನಂಬಿಕೆ ಬೇಡಪ್ಪ, ಯೇಸುವನ್ನು ಹಿಂಬಾಲಿಸುವುದರಿಂದ ಹಿಂಸೆಯೇ ಹೊರತು, ಸಂಕಟಗಳೇ ಹೊರತು ಬೇರೇನೂ ಇಲ್ಲ ಎಂದುಕೊಳ್ಳುತ್ತಿದ್ದೀರಾ? ಪ್ರತಿಯೊಂದಕ್ಕೂ ಪರಿಷ್ಕಾರ ಉಂಟು. ಪ್ರತಿ ಸಂಕಟಕ್ಕೂ, ಪ್ರತಿ ಕಷ್ಟಕ್ಕೂ, ಪ್ರತಿ ಶೋಧನೆಗೂ ಪ್ರತಿಫಲ ಉಂಟು ಎಂಬುದನ್ನು ಮರೆತು ಹೋಗಬೇಡಿರಿ. ಯಾಕೆಂದರೆ ದೇವರು ಅನ್ಯಾಯಸ್ಥನಲ್ಲ, ಆತನಿಗೆ ಅರ್ಥವಾಗದೇ ಇರುವಂಥದ್ದು ಒಂದೂ ಇಲ್ಲ. ಇವತ್ತು ನೀವು ನಾನು ಪ್ರಾರ್ಥಿಸಬೇಕು. ದೇವರೇ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತುಂಟು, ನನ್ನನ್ನು ನೀನು ನೋಡ್ತಾ ಇದೀಯ ಅಂತ ಗೊತ್ತು, ಆದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ, ನನ್ನ ಬಿಡುಗಡೆ ಮಾಡು ಸ್ವಾಮಿ. ದೇವರೇ, ನಿನ್ನ ಸಮ್ಮುಖಕ್ಕೆ ಬರುತ್ತಾ ಇದ್ದೇನಲ್ಲವಾ, ನನಗೆ ಉಪಕಾರ ಮಾಡಪ್ಪ ಎಂದು ನೀವು ಕೇಳುವುದಾದರೆ ದೇವರು ನಿಮಗೂ ನನಗೂ ಖಂಡಿತವಾಗಿ ಸಹಾಯವನ್ನು ಮಾಡುತ್ತಾರೆ. ಖಂಡಿತ ಪ್ರತಿ ಕಾರ್ಯಕ್ಕೂ ಪ್ರತಿಫಲ ಉಂಟು ಎಂದು ದೇವರ ವಾಕ್ಯವು ನಿಮಗೂ ನನಗೂ ಹೇಳುತ್ತಾ ಇದೆ. ಅನೇಕ ಭಕ್ತರುಗಳು, ಎಷ್ಟೊಂದು ಜನರು ತಮ್ಮನ್ನು ವಿರೋಧಿಸಿದಾಗಲೂ ಪ್ರತಿಫಲ ದೇವರು ಕೊಟ್ಟೇ ಕೊಡುತ್ತಾನೆಂದು ಯೋಬನು ಹೇಳುತ್ತಾನೆ. ನನ್ನ ದೇವರು ನನ್ನನ್ನು ಈ ಧೂಳಿಯಿಂದ ಎಬ್ಬಿಸುತ್ತಾನೆ. ಹೌದು, ದೇವರು ನಮಗೆ ಹೇಳುತ್ತಾನೆ, ನಮ್ಮನ್ನು ತಿಪ್ಪೆಯಿಂದ ಎತ್ತುತ್ತಾನಂತೆ, ನಮ್ಮನ್ನು ಬಡತನದಿಂದ ಮೇಲೆತ್ತುತ್ತಾನಂತೆ, ಅಜ್ಞಾನದಿಂದ ಮೇಲೆತ್ತುತ್ತಾನಂತೆ, ಅಂಧಕಾರದಲ್ಲಿರುವಂಥ ನಮ್ಮನ್ನು ದೇವರು ಮೇಲಕ್ಕೆತ್ತುತ್ತಾನಂತೆ, ಶೋಧನೆಗಳಲ್ಲಿ ಬಿದ್ದಿರುವಂಥ ನಮ್ಮನ್ನು ಆತನು ಮೇಲೆತ್ತುತ್ತಾನಂತೆ. ಅಂದರೆ ಅದರ ಅರ್ಥ, ದೇವರು ನೀನು ಎಲ್ಲಿ ಬಿದ್ದಿದ್ದೀಯೋ ಅಲ್ಲಿಂದ ನಾನು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾನೆ. ಅದರರ್ಥ ಕಷ್ಟಗಳ ಹಿಂದೆ ನಮಗೆ ಜಯ ಉಂಟು, ಸಂಕಟಗಳ ಹಿಂದೆ ಆಶೀರ್ವಾದ ಉಂಟು, ಶೋಧನೆಗಳ ಹಿಂದೆ ಖಂಡಿತವಾಗಿ ದೇವರ ಕೃಪೆಯು ನಮಗೆ ಲಭಿಸುವುದುಂಟು. ಅದನ್ನು ನಾವು ಮರೆತು ಹೋಗುವುದು ಬೇಡ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನೋಡಿ, ಇಲ್ಲಿ ಹೇಳುತ್ತಿರುವಂಥ ಮಾತು, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಎಂದು ಹೇಳುತ್ತಾ ಇದೆ. ಹೌದು, ಒಂದು ಓಟ ಓಡುವವನು, ಆಟ ಆಡುವವನು, ಯಾವುದೇ ಒಂದು ಕ್ರೀಡೆಯಲ್ಲಿರುವಂಥವನು ತನಗೆ ಸಿಗಬಹುದಾದಂಥ ಬಹುಮಾನದ ಮೇಲೆ ಕಣ್ಣಿಟ್ಟುಕೊಂಡು ಓಡುವಾಗ ಕಾಲಿಗೆ ಕಲ್ಲು ಚುಚ್ಚಬಹುದು, ಓಡುವಾಗ ಕಾಲು ನೋವಬಹುದು, ಎಡವಬಹುದು, ಬೀಳಬಹುದು, ಅವಮಾನ ಆಗಬಹುದು, ಏನೇ ಆಗಬಹುದು. ಆದರೆ ತನಗೆ ಸಿಗುವಂಥ ಪದವಿಯನ್ನು ನೆನೆಸಿ ತನ್ನ ಸಂಕಟಗಳನ್ನು, ತಾನು ಹಾದು ಹೋಗುತ್ತಿರುವಂಥ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾನೆ. ಇವತ್ತು ನೀವು ನಾನು ಕೂಡ ಅದೇ ರೀತಿಯಲ್ಲಿ ಆತ್ಮೀಕ ರೀತಿಯಲ್ಲಿ ಓಡುತ್ತಿದ್ದೇವಲ್ವಾ? ನಿಜವಾಗಿಯೂ ದೇವರು ಒಂದು ದಿವಸ ನಮಗೆ ಪ್ರತಿಫಲ ಕೊಡುತ್ತಾರೆಂದು, ನಾನು ಪ್ರಾರ್ಥಿಸುವ ಪ್ರಾರ್ಥನೆಗೆ ಬೆಲೆ ಇದೆ ಎಂದು, ನಾನು ನಂಬಿರುವ ನಂಬಿಕೆಗೆ ಖಂಡಿತವಾಗಿ ಜಯ ಉಂಟೆಂದು, ನಾನು ನಂಬಿರುವ ದೇವರು ನನ್ನನ್ನು ಕೈ ಬಿಡುವುದಿಲ್ಲವೆಂದು ನೀವು ನಂಬಿರುವುದಾದರೆ ನಿಮಗೆ ಖಂಡಿತವಾಗಿ ಪದವಿ ಉಂಟು. ಅದನ್ನು ನೆನೆಸಿ ಈಗ ಇರುವ ಸಂಕಟಗಳನ್ನು, ಕಷ್ಟಗಳನ್ನು ನೀವು ಸಹಿಸಿಕೊಳ್ಳಬೇಕೆಂದು ದೇವರು ಎಚ್ಚರಿಸುವಂಥವನಾಗಿದ್ದಾನೆ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳುತ್ತದೆ. ಉಪದ್ರವ ಅಂದರೆ ಟ್ರಿಬ್ಯುಲೇಷನ್ಸ್, ಅಂದರೆ ಸಮಸ್ಯೆಗಳು, ಕಷ್ಟಗಳು ಅನ್ನುವಂಥದ್ದನ್ನು ಇದರಲ್ಲಿ ನಾವು ಸಹಿಸಿಕೊಳ್ಳಬೇಕು. ಅದೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ತಾಳಿದವನು ಬಾಳಿಯಾನು, ತಳ್ಕೊಂಡವನೇ ಬದುಕ್ತಾನೆ ಹೊರತು ಹಾಗಲ್ಲ ಎಂದು ಬಿಟ್ಟು ಹೋದವನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಹೌದು, ನೀರಿನಲ್ಲಿ ಬಿದ್ದಾಗ ಒಂದು ವೇಳೆ ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬೇಗ ಪ್ರಯತ್ನ ಮಾಡಿ ಕೈ ಬಿಟ್ಬಿಡ್ತಾರೆ. ಆದರೆ ಯಾರು ಕೊನೆಯವರೆಗೂ ಪ್ರಯತ್ನ ಮಾಡುತ್ತಾರೋ ಅವರು ಮಾತ್ರವೇ ಸಕ್ಸಸ್ ಆಗ್ತಾರೆ. ಹೌದು, ಲೋಕದ ಮಾತನ್ನು ಕೇಳಬೇಡ್ರಿ. ಲೋಕವು ನಿಮ್ಮನ್ನು ಹೀಯಾಳಿಸ್ತದೆ, ಕುಗ್ಗಿಸ್ತದೆ, ಕೆಳಗೆ ಬೀಳುವಂತೆ ಮಾಡುತ್ತದೆ, ನಿನ್ನ ಕೈಯಲ್ಲಾಗಲ್ಲ, ನಿನ್ನ ಜೀವಿತದಲ್ಲಿ ಬದಲಾವಣೆ ಬರಲ್ಲ ಎಂದು ಹೇಳುತ್ತದೆ.
ಆದರೆ ಅದು ಯಾವುದಕ್ಕೂ ಕೂಡ ನೀವು ಏನು ಮಾಡಬಾರದು, ಕಿವಿಗೊಡಬಾರದು. ಈ ಸಂದರ್ಭದಲ್ಲಿ ನನಗೊಂದು ಕಥೆಯು ಜ್ಞಾಪಕ ಬರುತ್ತದೆ. ಒಂದು ಹೊಂಡದಲ್ಲಿ ಕೆಳಗಡೆ ಬಾವಿಯೊಳಗಡೆ ತುಂಬ ನೈಸ್ ಆಗಿರುವಂಥ ಒಂದು ಬಾವಿಯೊಳಗಡೆ ಕೆಲವು ಕಪ್ಪೆಗಳು ಬಿದ್ದು ಬಿಡುತ್ತವಂತೆ. ಆ ಕಪ್ಪೆಗಳು ಬಿದ್ದು ಬಿಟ್ಟಾಗ ಏನು ಮಾಡ್ತವೆ, ಪ್ರತಿ ಕಪ್ಪೆಯು ಆ ಒಂದು ಏನು ಫ್ರಾಗ್ ಅಂತ ಹೇಳ್ತಾರಲ್ಲ, ಅದು ಮೇಲಕ್ಕೆ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತದಂತೆ. ಆದರೆ ಯಾವುದು ಒಂದು ಕಪ್ಪೆ ಮೇಲಕ್ಕೆ ಏರಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಇನ್ನೊಂದು ಕಪ್ಪೆ ಕೂಡ ಅದರ ಮೇಲೆ ಹತ್ತಲಿಕ್ಕೆ ಪ್ರಾರಂಭಿಸ್ತದೆ, ಕೆಳಗೆ ಬೀಳ್ತವೆ. ಮೇಲಕ್ಕೆ ಹತ್ತುತ್ತದೆ, ಕೆಳಗೆ ಬೀಳ್ತವೆ. ಕೆಲವು ಕಪ್ಪೆಗಳು ಹತ್ತುವಾಗ ಬೇರೆ ಕಪ್ಪೆಗಳು ಹೇಳುತ್ತವಂತೆ, ತುಂಬ ಮೇಲಕ್ಕಿದೆ, ನೀನು ಹತ್ತಲಾರಿ, ನಿನ್ನ ಕೈಯಲ್ಲಿ ಆಗೋದಿಲ್ಲ ಎಂದು ಅವನ್ನ ಕುಗ್ಗಿಸ್ತಾರಂತೆ. ಸೊ ಈ ರೀತಿ ಆಗುವಾಗ ಕಪ್ಪೆಗಳು ಯಾವುದು ಹತ್ತಲಿಕ್ಕಾಗಲಿಲ್ಲ. ಆದರೆ ಅದರಲ್ಲಿ ಒಂದು ಕಪ್ಪೆ ಮಾತ್ರ ಹತ್ತುತ್ತಾ ನಿಧಾನವಾಗಿ ಹತ್ತುತ್ತಾ ಇದ್ದು, ಹತ್ತುವಾಗಲೇ ಬೇರೆಯೆಲ್ಲ ಹೇಳುತ್ತವಂತೆ, ನಿನಗೆ ಅಸಾಧ್ಯ, ಇದು ನಿನ್ನ ಕೈಯಲ್ಲಿ ಆಗಲ್ಲ, ಎಷ್ಟು ದೂರ ಇದೆ ನೋಡು, ಏನು ನಾವೇ ಮಾಡಲಿಕ್ಕೆ ಆಗದೇ ಇರುವುದು ನಿನ್ನ ಕೈಯಲ್ಲಿ ಆಗುತ್ತಾ, ನಾವೇ ಹತ್ತಲಾರದ್ದು ನಿನ್ನ ಕೈಯಲ್ಲಿ ಹತ್ತಕ್ಕಾಗುತ್ತಾ, ನಾವ್ಯಾರು, ನಮಗೆ ಆಗದ್ದು ನಿಮಗೆ ಕೈಯಲ್ಲಾಗುತ್ತಾ ಎಂದು ಅವು ಹೇಳಲಿಕ್ಕೆ ಪ್ರಾರಂಭಿಸಿದವು. ಆದರೆ ಅದು ಯಾವುದು ಕೂಡ ಅದನ್ನು ಕೇಳಿಸಿಕೊಂಡಿಲ್ಲ ಎನ್ನಂತೆ ಕಪ್ಪೆಯು ನಿಧಾನವಾಗಿ ಹತ್ತೇ ಬಿಡಿತು, ಮೇಲಕ್ಕೆ ಹತ್ತಿ ಬಿಡಿತು. ಅದರಲ್ಲಿ ಕಾರಣ ಏನು ಅಂತ ಹೇಳಿದರೆ, ಕತೆ ಹೇಳುವವರು ಹೇಳುತ್ತಾರೆ, ಈ ಕಪ್ಪೆಗಳಿಗೆಲ್ಲವೂ ಕಿವಿ ಇದೆ, ಹೇಳುವ ಮಾತುಗಳಿಗೆ ಕಿವಿಗೊಟ್ಟು ಬಿದ್ದು ಹೋಗ್ತವೆ. ಆದರೆ ಆ ಕಪ್ಪೆ ಕಿವುಡು ಕಪ್ಪೆ ಆಗಿತ್ತಂತೆ, ಕಿವಿ ಕೇಳಿಸ್ತಾ ಇರಲಿಲ್ವಂತೆ. ಅದಕ್ಕೆ ಇವರ ಮಾತುಗಳು ಕೇಳಿಸಿಕೊಳ್ಳದೆ ಅದು ಹತ್ತೇ ಬಿಡಿತು. ಪ್ರಿಯ ದೇವಜನವೇ, ದೇವರು ಸಹಾಯ ಮಾಡಲ್ಲ, ದೇವರು ಉದ್ಧಾರ ಮಾಡಲ್ಲ, ಆ ದೇವರು ನಮ್ಮನ್ನು ಕೈಡಿಯಲ್ಲ ಎಂದು ಅನೇಕರು ಹೇಳುವವರುಂಟು. ಸಮಸ್ಯೆಗಳು ಉದ್ಭವ ಮಾಡುವವರು, ಅಪನಂಬಿಕೆ ಹುಟ್ಟಿಸುವವರು ಅನೇಕರು ನಮ್ಮ ಜೀವಿತದಲ್ಲಿರಬಹುದು. ಆದರೆ ಅಂಥ ಮಾತುಗಳಿಗೆ ನಾವು ಕಿವಿಗೊಡಬಾರದು. ಬದಲಾಗಿ ನಾವು ನಂಬಿರುವ ಆತನ ಮೇಲೆ ಭರವಸೆ ಇಟ್ಟು, ಒಂದು ದಿವಸ ನನ್ನ ಜೀವಿತದಲ್ಲಿ ಆಶೀರ್ವಾದ ಉಂಟು ಎಂದು ಹೇಳಿ ನಾವು ಮೇಲಕ್ಕೆ ಹತ್ತಲಿಕ್ಕೆ ಪ್ರಾರಂಭಿಸಬೇಕು. ನಾವು ಜಯಿಸಲಿಕ್ಕೆ ಪ್ರಾರಂಭಿಸಬೇಕು. ಕಷ್ಟಗಳಲ್ಲಿರುವಾಗ, ಉಪದ್ರವಗಳಿರುವಾಗ ಸೈರಣೆಯಿಂದ ಇರಬೇಕು, ತಾಳ್ಮೆಯಿಂದಿರಬೇಕು. ಆಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಬರಬಹುದಾದ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾನೆಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನಿಮ್ಮ ಮಕ್ಕಳಿಗಾಗಲಿ, ಕುಟುಂಬಕ್ಕಾಗಲಿ, ಕುಟುಂಬ ಪ್ರಾರ್ಥನೆಗಳಲ್ಲಾಗಲಿ, ಇಲ್ಲವೇ ನಿಮ್ಮ ಮನೆಯಲ್ಲಿರುವವರಿಗೆ ನೀವು ಉತ್ತೇಜನ ಮಾಡಬೇಕು. ಸೋತು ಹೋಗುವ ಸ್ಥಿತಿಯಲ್ಲಿ, ಸಂಕಟಗಳ ಸ್ಥಿತಿಯಲ್ಲಿ ನೀವೇ ಅವರಿಗೆ ಧೈರ್ಯ ಹೇಳಬೇಕು. ಚಿಂತೆ ಮಾಡಬೇಡ ಎಂದು. ನೀವು ಒಂಟಿಯಾಗಿದ್ದೀರಾ? ದೇವರು ಹೇಳುತ್ತಾನೆ, ದೇವರ ವಾಕ್ಯದ ಮೂಲಕವಾಗಿ, ದಾವೀದನು ತನ್ನ ಮನಸ್ಸಿಗೆ ತಾನೇ ಹೇಳಿಕೊಳ್ಳುತ್ತಿದ್ದನು. ಆ ಅಡವಿಯಲ್ಲಿರುವಾಗ, ಗುಹಿಗಳಲ್ಲಿರುವಾಗ ತನಗೆ ತಾನೇ ಧೈರ್ಯ ಹೇಳಿಕೊಳ್ಳುತ್ತಿದ್ದನು. ನನ್ನ ಆಶ್ರಯವು, ನನ್ನ ಆಧಾರವು ನನ್ನ ದೇವರೇ, ನನ್ನ ಮನವೇ ಭಯಪಡಬೇಡ ಎಂದು ದಾವೀದನು ಹೇಳಿಕೊಳ್ಳುವಂತೆ ಇವತ್ತು ನೀವು ನಾನು ಕೂಡ ಹೇಳಿಕೊಂಡು ಧೈರ್ಯಪಡಿಸಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ, ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹೌದು, ಇಲ್ಲಿ ಹೇಳುತ್ತಾ ಇದೆ, ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ. ಅಂದರೆ ಶೋಧನೆಗೆ ನಿನ್ನನ್ನು ಬಿಡದ ಹಾಗೆ ಅಂತಲ್ಲ, ದೇವರು ಹೇಳ್ತಾ ಇದ್ದಾನೆ, ಆ ಸಮಯದಲ್ಲಿ ನಾನು ನಿನ್ನ ಸಂಗಡ ಇರುತ್ತೇನೆ. ಸಮಸ್ಯೆಗಳಲ್ಲಿ, ಸಂಕಟಗಳಲ್ಲಿ, ಶೋಧನೆಗಳಲ್ಲಿ, ಸೋಲುಗಳಲ್ಲಿ ನಮ್ಮ ಜೊತೆಯಲ್ಲಿ ದೇವರು ಇರುತ್ತಾನಂತೆ. ಅದು ಬಹಳ ಮುಖ್ಯ ದೇವಜನವೇ. ಮನುಷ್ಯರು ನಮ್ಮನ್ನು ಕೈಬಿಟ್ಟು ಹೋದಾಗಲೂ ಆಗ ನೀವು ಅವರ ಮೇಲೆ ದೂಷಣೆ ಮಾಡುವುದಲ್ಲ, ಅವರು ನಮ್ಮ ಜೊತೆಗೆ ಬಂದಿಲ್ಲ ಎಂದು ಬೇಸರ ಮಾಡಿಕೊಳ್ಳುವುದಲ್ಲ, ಸೈರಣೆಯಿಂದ ತಡ್ಕೊಳ್ಳಬೇಕು. ಯೋಬ ಭಕ್ತನು ತನ್ನ ಸ್ನೇಹಿತರು ದೂಷಿಸಿದಾಗಲೂ, ಹೆಂಡತಿಯು ದೂಷಿಸಿದಾಗಲೂ, ಎಲ್ಲವನ್ನ ಕಳ್ಕೊಂಡಾಗಲೂ ಕರ್ತನು ಮತ್ತೆ ತನ್ನನ್ನು ಮೇಲಕ್ಕೆತ್ತುತ್ತಾನೆಂದು, ನನಗೆ ಈ ಸಂಕಟಗಳಿಂದ ಬಿಡಿಸಿ ತಪ್ಪಿಸಿ ಕಾಪಾಡುತ್ತಾನೆಂದು ಆ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗಲೇ ಅವನು ನಂಬಿದನು. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಹಾಗೇನೆ ನಾವು ನಂಬುವುದು ಬಹಳ ಅವಶ್ಯವಾಗಿದೆ. ಕಷ್ಟಗಳಲ್ಲಿ ಜಯವುಂಟು. ಯೋಬನು ತನ್ನ ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ. ಕೊಟ್ಟಾತನು ತೆಗೆದುಕೊಂಡನು, ಪರವಾಗಿಲ್ಲ, ಕೊಟ್ಟರೂ ಕೊಡದೇ ಇದ್ರೂ ಆತನಿಗೆ ಸ್ತೋತ್ರ ಎಂದು ಹೇಳುತ್ತಾ ತನ್ನ ವಿಶ್ವಾಸವನ್ನು ಕಾಪಾಡಿಕೊಂಡನು. ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಸೈರಣೆಯಿಂದಿದ್ದನು.
ಯೋಬನಂಥ ಭಕ್ತಿ ನಮಗೆ ಬೇಕು ದೇವಜನವೇ. ನಮಗೆ ಏನೇ ಆದರೂ, ಯಾರು ಏನೇ ಹೇಳಿದರೂ ಕೂಡ ಕರ್ತನ ಮೇಲಿನ ವಿಶ್ವಾಸವನ್ನು, ನಂಬಿಕೆಯನ್ನು ಬಿಟ್ಟು ಬಿಡದೆ ನಾವು ಕರ್ತನನ್ನು ನೋಡುವಂಥವರಾಗಿರೋಣ. ನಾನು ಪ್ರಾರ್ಥಿಸ್ತೇನೆ ಮತ್ತು ನಂಬುತ್ತೇನೆ, ನೀವು ಹಾಗೆಯೇ ಮಾಡುತ್ತೀರೆಂದು ನಾನು ಬೇಡುತ್ತೇನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ಹೇಳೋಣ, ಕರ್ತನೇ, ಹೌದಪ್ಪ, ಎಷ್ಟೋ ಜನರು ನಾನು ಹೋಗುತ್ತಿರುವ ದಾರಿ ಕಠಿಣವೆಂದು, ನನ್ನ ಕೈಯಲ್ಲಿ ಆಗುವುದೆಂದಿಲ್ಲವೆಂದು, ನನಗೆ ಜಯವಿಲ್ಲವೆಂದು, ನಾನು ಇವೆಲ್ಲವುಗಳ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಕಾಗುವುದಿಲ್ಲವೆಂದು, ನನ್ನ ಬಳಿ ಜ್ಞಾನ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ನನಗೆ ಆರೋಗ್ಯ ಇಲ್ಲ, ನನಗೆ ಆಯಸ್ಸಿಲ್ಲ, ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂಬ ರೀತಿಯಲ್ಲಿ ಅನೇಕರ ಮಾತುಗಳು ನನ್ನನ್ನು ಕುಗ್ಗಿಸುತ್ತಿವೆ. ಆದರೆ ನಿಮ್ಮ ಮಾತುಗಳು ಇವತ್ತು ನನ್ನನ್ನು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಮನವೇ ಭಯಪಡಬೇಡ ಎಂದು ಹೇಳಿ, ಕಷ್ಟಗಳಲ್ಲಿರುವಾಗ ನೀನು ಸೋತು ಹೋಗಬೇಡ, ಲೋಕದಲ್ಲಿ ಸಂಕಟಗಳುಂಟು, ಭಯಪಡಬೇಡ, ಧೈರ್ಯದಿಂದಿರು, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳುವ ನಿಮ್ಮ ಒಂದು ಆ ಧೈರ್ಯದ ಮಾತುಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತಾ ಇದ್ದೇನೆ. ಅಪ್ಪ, ಈ ದೇವಭಕ್ತರು ಅನಾರೋಗ್ಯದ ನಿಮಿತ್ತ, ಪರೀಕ್ಷೆಗಳ ನಿಮಿತ್ತ, ಕೆಲಸಗಳ ನಿಮಿತ್ತ, ಶುಭ ಕಾರ್ಯಗಳು ನಡೆಯದೇ ಇರುವುದರ ನಿಮಿತ್ತವಾಗಿ, ಕರ್ತನೇ, ಅನೇಕ ಕೃತ್ಯಗಳ ನಿಮಿತ್ತವಾಗಿ ಸೋತು ಹೋಗಿ ಸಂಕಟಗಳಲ್ಲಿ ಬಿದ್ದು, ನನ್ನ ಕೈಯಲ್ಲಿ ಆಗುವುದಿಲ್ಲ, ನಾನು ಮಾಡಲಾರೆ, ನಾನು ಜಯಿಸಲಾರೆ, ನಾನು ಯಾವುದೇ ವಿಷಯದಲ್ಲಿ ನಾನು ಪ್ರತಿಫಲ ಹೊಂದಲಾರೆ ಎಂದು ಕುಗ್ಗಿ ಹೋಗಿರುವುದಾದರೆ ಇವತ್ತು ನೀವು ಅವರನ್ನು ಧೈರ್ಯಪಡಿಸ್ತಾ ಇದ್ದೀರಾ. ಈ ಕಷ್ಟಗಳು ಮಾರಿ ಹೋಗುತ್ತವೆ, ಈ ಸಂಕಟಗಳು ಒಂದು ದಿವಸ ಇಲ್ಲದೆ ಹೋಗುತ್ತವೆ. ನಿನಗೆ ಬಿಡುಗಡೆ ಉಂಟು, ನಿನಗೆ ಜಯ ಉಂಟು, ನಿನಗೆ ಪ್ರತಿಫಲ ಉಂಟು, ನಾನು ಕೊಡುತ್ತೇನೆ ಎಂದು ಹೇಳಿ ನಿನ್ನ ಮಾತಿನಿಂದ ಹೇಳಿದ್ದೀರಾ. ಮನುಷ್ಯರು ಹೇಳಿದರೆ ನಾವು ನಂಬದೇ ಹೋಗ್ಬೋದಪ್ಪ, ನೀವು ಹೇಳಿರುವ ಮಾತನ್ನು ನಾವು ನಂಬುತ್ತೇವೆ ಸ್ವಾಮಿ. ಆದುದರಿಂದ ಯವನಸ್ಥರಾಗಲಿ, ವೃದ್ಧರಾಗಲಿ, ಕುಟುಂಬಸ್ಥರಾಗಲಿ, ಅವರ ಹೋರಾಟಗಳಲ್ಲಿ, ಅವರ ವ್ಯಾಪಾರಗಳಲ್ಲಿ, ಅವರ ಕೋರ್ಟು ಕಚೇರಿಗಳ ವಿಷಯದಲ್ಲಿ, ಕೊಳ್ಳುವುದರ ವಿಷಯದಲ್ಲಿ, ಮಾರುವುದರ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಗರ್ಭಫಲದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಯಾವ ವಿಷಯದಲ್ಲಾದರೂ ಅವರು ಸೋತು ಹೋಗುತ್ತಿದ್ದರೆ, ಕಷ್ಟಪಡುತ್ತಿದ್ದರೆ, ಸಂಕಟ ಶೋಧನೆಗಳಲ್ಲಿ ಹಾದು ಹೋಗುತ್ತಿದ್ದರೆ, ಈ ನಿಮ್ಮ ವಾಕ್ಯಗಳು ಅವರಿಗೆ ಧೈರ್ಯವನ್ನು ತಂದುಕೊಡಲಿ. ಈ ಕಷ್ಟಗಳ ಹಿಂದೆ ಆಶೀರ್ವಾದ ಇದೆ ಎಂದು, ಸಂಕಟಗಳ ಹಿಂದೆ ಜಯವಿದೆ ಎಂದು, ಶೋಧನೆಗಳ ನಂತರ ಪ್ರತಿಫಲ ಇದೆ ಎಂದು ಅವರು ನಂಬಲಿ ಸ್ವಾಮಿ. ಯೋಬನ ಜೀವಿತದಂತೆ, ದಾವೀದನ ಜೀವಿತದಂತೆ ಇವತ್ತಿನ ಈ ಕತ್ತಲು, ಇವತ್ತಿನ ಈ ಕಷ್ಟ, ಇವತ್ತಿನ ಈ ಸಂಕಟ ನಾಳೆ ಇರುವುದಿಲ್ಲ ಎಂದು ನಂಬಿದ ಇವರ ಜೀವಿತದಲ್ಲಿ ಅತಿ ಬೇಗನೆ ಮೋಡಗಳು ಸರಿದು, ಕಾರ್ಗತ್ತಲು ಕಳೆದು, ಕರ್ತನೆ ಬೆಳಕು ಹರಿದು ಇವರ ಜೀವಿತಗಳು ಆಶೀರ್ವದಿಸಲ್ಪಡಬೇಕೆಂದು ಜಯ ಕೊಡುವಾತನು, ಬಿಡುಗಡೆ ಕೊಡುವಾತನು, ಲೋಕರಕ್ಷಕನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.